ಹೀಯತೆ ಅಂದರೆ ಖಾಲಿ ಆಗುತ್ತದೆ ಅಂತಲೂ ಅರ್ಥ ಆಗ್ಬೋದು. ಅದು ಕರ್ಮಣಿ ಪ್ರಯೋಗ. ಊಹಾಕ್ತ್ಯಾಗೆ ಅಂತ ಧಾತು. ಊಹಾಕ್ತ್ಯಾಗೆ ಧಾತು ಜುಹೋತ್ಯಾದಿಗಣದ್ದು, ಅಲ್ಲಿ 388ನೇ ಧಾತು. ಅದರ ಕರ್ಮಣಿ ಪ್ರಯೋಗ ಹೀಯತೆ, ಕರ್ತರಿ ಪ್ರಯೋಗ ಜಹಾತೆ ಅಂತ. ಅದರಲ್ಲಿ ಆ ಹೀಯತೆ ಅಂತ ಕರ್ಮಣಿ ಪ್ರಯೋಗ ಇದೆಯಲ್ಲ, ಅದರ ಶಾನಚ್ ಪ್ರತ್ಯಯದ ರೂಪ ಹೀಯಮಾನ ಅಂತ. ಶರೇಷು ಹೀಯಮಾನೇಶು ಅಂತ ಭಾಗವತದ 11ನೇ ಸ್ಕಂದದ 30ನೇ ಅಧ್ಯಾಯದ 20ನೇ ಶ್ಲೋಕ. ಯಾದವರ ಬಾಣಗಳು ಮುಗಿದವು, ಭಜ್ಯಮಾನೇಶು ಧನ್ವಸು, ಬಿಲ್ಲುಗಳು ತುಂಡರಿಸಿದವು. ಶಸ್ತ್ರೇಶು ಕ್ಷೀಯಮಾನೇಶು, ಶಸ್ತ್ರಗಳು ಖಾಲಿಯಾದವು ಅಂತ, ಬರಿದಾದವು. ಹೀಗೆ ಶಸ್ತ್ರಗಳು ಖಾಲಿಯಾಗುವುದು ಕ್ಷೀಯಮಾನೇಶು ಅಂತಲೂ ಪ್ರಯೋಗ ಮಾಡಬಹುದು, ಹಾಗೆ ಹೀಯಮಾನೇಶು ಅಂತಲೂ ಪ್ರಯೋಗ ಮಾಡಬಹುದು. ಕರ್ಮಣಿ ಪ್ರಯೋಗದ ಶಾನಚ್ ಪ್ರತ್ಯಯ ನಾವು ಬಳಕೆಯಲ್ಲಿ ತರಬಹುದಾದಂತಹ ಒಂದು ಪ್ರಯೋಗ.